ಹಲೋ ಗೆಳೆಯರೆ, ವೆಲ್ಕಮ್ ಟು ಎಸ್ ಸ್ಪೀಚಿಂಗ್ ಕನ್ನಡ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾಗಪಂಚಮಿಯ ಬಗ್ಗೆ 5 ಸಾಲುಗಳು ತಿಳಿತೋಣ. ಈ ಒಂದು 5 ಸಾಲುಗಳು ಪುಟ್ಟ ಮಾಹಿತಿ ಅಂತ ನಿಮಗೆ ಇಷ್ಟವಾದರೆ ಒಂದು ಲೈಕ್. ಅನೇಕ ವಿಡಿಯೋ ತಿಳಿದು ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ಬರು ಶೇರ್ ಮಾಡಿ ಸಾಧ್ಯ. ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ಒಂದು ಮಾಹಿತಿ ತಿಳಿತೋಣವಾ. ಮೊದಲನೇ ಪಾಯಿಂಟ್ ನೋಡಿ, ನಾಗಪಂಚಮಿ ಒಂದು ಹಬ್ಬವಾಗಿದ್ದು ನಾಗದೇವರ ಪೂಜೆಗೆ ಮೀಸಲಾಗಿರುತ್ತದೆ. ಮತ್ತೊಮ್ಮೆ ನೋಡಿ, ನಾಗಪಂಚಮಿ ಒಂದು ಹಬ್ಬವಾಗಿದ್ದು ನಾಗದೇವರ ಪೂಜೆಗೆ ಮೀಸಲಾಗಿರುತ್ತದೆ. ಓಕೆ, ಅದಾದ ನಂತರ ಎರಡನೇ ಪಾಯಿಂಟ್, ಈ ಹಬ್ಬವನ್ನು ಶ್ರಾವಣ ಮಾಸದಲ್ಲಿ ಆಚರಿಸಲಾಗುತ್ತದೆ. ಓಕೆನಾ? ಈ ಹಬ್ಬವನ್ನು ಶ್ರಾವಣ ಮಾಸದಲ್ಲಿ ಆಚರಿಸಲಾಗುತ್ತದೆ. ಅದಾದ ನಂತರ ಮೂರನೇ ಪಾಯಿಂಟ್ ನೋಡಿ, ಜನರು ನಾಗದೇವರಿಗೆ ಹಾಲು, ಅಕ್ಕಿ ಮತ್ತು ಹೂಗಳಿಂದ ಪೂಜೆ ಸಲ್ಲಿಸುತ್ತಾರೆ. ಮತ್ತೊಮ್ಮೆ ನೋಡಿ, ಜನರು ನಾಗದೇವತೆಗೆ ಹಾಲು, ಅಕ್ಕಿ ಮತ್ತು ಹೂಗಳಿಂದ ಪೂಜೆ ಸಲ್ಲಿಸುತ್ತಾರೆ. ನಂತರ ನಾಲ್ಕನೇ ಪಾಯಿಂಟ್ ನೋಡಿ, ಮನೆಯ ಮುಂಭಾಗದಲ್ಲಿ ನಾಗರ ಹಾವುಗಳ ರಂಗೋಲಿ ಹಾಕುತ್ತಾರೆ. ಓಕೆನಾ? ನಂತರ ಐದನೇ ಪಾಯಿಂಟ್, ನಾಗದೇವರನ್ನು ಪೂಜಿಸುವುದರಿಂದ ಕುಟುಂಬ ಶಾಂತಿ ಮತ್ತು ಸಮೃದ್ಧಿ ಬರುತ್ತದೆ ಎಂಬ ನಂಬಿಕೆ ಇದೆ. ಓಕೆನಾ? ಹಾಗಾದ್ರೆ ಒಂದು ಮಾಹಿತಿ ಅಂತ ಇಷ್ಟವಾದರೆ ಒಂದು ಲೈಕ್. ಅನೇಕ ವಿಡಿಯೋ ತಿಳಿದು ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ಬರು ಶೇರ್ ಮಾಡಿ ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಹೊಸ ವಿಷಯದಿಂದ ಮತ್ತೊಂದು ಹೊಸ ವಿಡಿಯೋದಿಂದ ಬಿಟ್ಟಾಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.